ನಮಸ್ಕಾರ ವೀಕ್ಷಕರೇ. ದೆಹಲಿ ಗಲಭೆ ಸಂಬಂಧ ಪ್ರಮುಖ ಆರೋಪಿಗಳಿಗೆ ಬೇಲ್ ರಿಜೆಕ್ಟ್ ಆಗಿರೋದು ಭಾರತೀಯರಲ್ಲಿ ಸಂತಸವನ್ನ ತರಿಸಿದೆ. ಈ ಬಗ್ಗೆ ಹಿಂದಿನ ಎಪಿಸೋಡ್ನಲ್ಲಿ ತಿಳಿಸಿದ್ವಿ. ಇದರ ಬೆನ್ನಲ್ಲೇ ಭಾರತದಲ್ಲಿ ಉಗ್ರ ಚಟುವಟಿಕೆಗಳಿಗೆ ಬ್ರೇಕ್ ಹಾಕೋದಕ್ಕೆ ಮೋದಿ ಸರ್ಕಾರ ಮತ್ತೊಂದು ಮಹತ್ವದ ನಿರ್ಧಾರವನ್ನ ಕೈಗೊಂಡಿದೆ. ಗೃಹ ಸಚಿವಾಲಯದಿಂದ ಯೂನಿಫೈಡ್ ನ್ಯಾಷನಲ್ ಆಂಟಿ ಟೆರರ್ ಪಾಲಿಸಿ ಬಗ್ಗೆ ಸಿಗ್ನಲ್ ಸಿಕ್ಕಿದೆ. ಈ ಪಾಲಿಸಿ ಏನು, ಹೇಗೆ ಕಾರ್ಯನಿರ್ವಹಿಸುತ್ತಾರೆ, ಇದರ ಉದ್ದೇಶ ಏನು ಅನ್ನೋದನ್ನ ನೋಡ್ತಾ ಹೋದ್ರೆ ಇದರ ಆಳ ಅಗಲ ಏನು ಅನ್ನೋದು ಅರಿವಾಗ್ತಾ ಹೋಗುತ್ತೆ. ಇದರ ಬೆನ್ನಲ್ಲೇ ಈ ಹಿಂದೆ ಪ್ರಧಾನಿ ಮೋದಿ ನಗರ ನಕ್ಸಲರ ನಿರ್ಮೂಲನೆಗೆ ಕೊಟ್ಟ ಹಿಂಟ್ ಬಗ್ಗೆ ಕೂಡ ನೆನಪಾಗ್ತಾ ಇದ್ದು, ಸದ್ಯದಲ್ಲೇ ಹಲವರಿಗೆ ಗ್ರಹಚಾರ ಕೆಡೋದು ಕನ್ಫರ್ಮ್ ಆಗ್ತಾ ಇದೆ. ಅಂದಹಾಗೆ ಕಣ್ಣಿಗೆ ಕಾಣೋ ಉಗ್ರರು ಹಾಗೂ ಉಗ್ರ ಪ್ರೇಮಿಗಳ ಜೊತೆಗೆ ಕಣ್ಣಿಗೆ ಕಾಣದ ಉಗ್ರ ಪೋಷಕರು ಕೂಡ ಆಕ್ಟಿವ್ ಇದ್ದು ಅವರಿಗೂ ಬಲೆ ಬೀಸಲಿದ್ದಾರೆ ಅನ್ನೋ ಚರ್ಚೆ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಭಾರತದಂತಹ ದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡೋದು ಸುಲಭದ ಮಾತಲ್ಲ, ಸವಾಲಿನ ವಿಷಯ ಅನ್ನೋದು ಗೊತ್ತಿರೋದೆ. 140 ಕೋಟಿ ಜನರದ್ದು ಯಾವ ವಿಚಾರದಲ್ಲೂ ಒಂದೇ ರೀತಿ ಮನಸ್ಥಿತಿ ಇಲ್ಲ ಅನ್ನೋದು ವಾಸ್ತವ. ಒಬ್ಬೊಬ್ಬರು ಒಂದೊಂದು ರೀತಿ ಯೋಚಿಸ್ತಾರೆ. ಅದರಲ್ಲಿ ತಪ್ಪೇನು ಅನ್ನೋ ಪ್ರಶ್ನೆ ಹುಟ್ಟಬಹುದು. ಖಂಡಿತ ತಪ್ಪಲ್ಲ, ಎಲ್ಲರ ಯೋಚನೆ ಭಾವನೆಗೂ ಬೆಲೆ ಇದೆ. ಆದ್ರೆ ದೇಶ ಅಂತ ಬಂದಾಗ ಬಾಕಿ ಎಲ್ಲವನ್ನು ಪಕ್ಕಕ್ಕಿಟ್ಟು ಒಗ್ಗಟ್ಟು ಪ್ರದರ್ಶನ ಮಾಡಿದ್ರೆ ದೇಶದ ಮುಕ್ಕಾಲುವಾಸಿ ಭದ್ರತಾ ಸಮಸ್ಯೆಗಳಿಗೆ ಅಂತ್ಯವನ್ನ ಹಾಡಬಹುದು. ಆದ್ರೆ ಸದ್ಯದ ಮಟ್ಟಿಗೆ ಅದನ್ನ ಭಾರತದಲ್ಲಿ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಕಷ್ಟ ಆಗಿದೆ. ಭಾರತಕ್ಕೆ ಅಂಟಿಕೊಂಡ ಯಾವ ದೇಶಗಳು ಭಾರತದಷ್ಟು ಸ್ಟ್ರಾಂಗ್ ಇಲ್ಲದೆ ಇದ್ರೂ ಉಗ್ರ ಕೆಲಸಗಳು ಆಗ್ತಾ ಇರೋದು ಅವರಿಂದಲೇ. ಅದಕ್ಕೆ ಕಾರಣ ದೇಶದ ಒಳಗಿರೋ ಸಪೋರ್ಟ್. ಈ ಹೊರಗಿನ ಒಳಗಿನ ವಿಧ್ವಂಸಕಗಳಿಗೆ ಬ್ರೇಕ್ ಹಾಕೋದಕ್ಕೆ ಹೋಮ್ ಮಿನಿಸ್ಟರ್ ಈಗ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಭಾರತದಲ್ಲಿ ಆಗ್ತಾ ಇರೋ ಭದ್ರತಾ ವಿಚಾರದ ವಿಧ್ವಂಸಕ ಕೃತ್ಯಗಳಿಗೆ ಬ್ರೇಕ್ ಹಾಕೋದಕ್ಕೆ ಯೂನಿಫೈಡ್ ನ್ಯಾಷನಲ್ ಆಂಟಿ ಟೆರರ್ ಪಾಲಿಸಿ ತರೋದಕ್ಕೆ ಸರ್ಕಾರ ಮುಂದಾಗಿದೆ. ಇದರ ಹೈಲೈಟ್ ಏನು ಅಂದ್ರೆ, ಭಯೋತ್ಪಾದನೆ ಹಾಗೂ ಉಗ್ರ ಸಂಬಂಧಿತ ಕೇಸ್ಗಳನ್ನ ಅತ್ಯಂತ ವೇಗವಾಗಿ, ನಿಖರವಾಗಿ ಹಾಗೂ ಒಂದು ನಿರ್ದಿಷ್ಟ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು. ತ್ವರಿತಗತಿಯಲ್ಲಿ ಉಗ್ರರಿಗೆ ಶಿಕ್ಷೆ ಹಾಗೂ ಅವರ ಮೂಲವನ್ನ ಪತ್ತೆ ಹಚ್ಚೋ ಕೆಲಸಗಳು ಆಗ್ಬೇಕು ಅನ್ನೋದು. ಯಾಕೆ ಈ ಬಗ್ಗೆ ಸರ್ಕಾರ ಗಂಭೀರವಾಗಿ ಪರಿಗಣಿಸ್ತಾ ಇದೆ ಅಂದ್ರೆ, ಅದು ಕಳೆದ ವರ್ಷದಲ್ಲಿ ಆದ ಪ್ರಮುಖ ಉಗ್ರ ಕೃತ್ಯಗಳು ಅಂತ ಹೇಳ್ಬೋದು. ಈ ಹಿಂದಿನ ಕಾಂಗ್ರೆಸ್ನಿಂದ ಜನರು ಬಿಜೆಪಿ ಕಡೆಗೆ ಶಿಫ್ಟ್ ಆಗಿದ್ದೆ ಭದ್ರತಾ ವಿಚಾರದಲ್ಲಿ ಬಿಜೆಪಿಯೇ ಬೆಸ್ಟ್ ಅನ್ನೋ ಆಲೋಚನೆ ಇಟ್ಕೊಂಡು. ಆ ನಂಬಿಕೆಯನ್ನ ಉಳಿಸ್ಕೊಳ್ಳೋ ಭಾರ ಮೋದಿ ಸರ್ಕಾರದ ಮೇಲಿದೆ. ಕಳೆದ ವರ್ಷ ಪಹಲ್ಗಾಮ್ ಉಗ್ರ ದಾಳಿಗೆ ಸೇಡು ತೀರಿಸಿಕೊಂಡಿದ್ದು ಸಮಾಧಾನಕರ ವಿಚಾರ ಆದ್ರೂ ಆ 26 ಜನ ಅಮಾಯಕರ ಸಾವು ಜೀರ್ಣಿಸಿಕೊಳ್ಳೋದಕ್ಕೆ ಆಗೋದಿಲ್ಲ. ಆದ್ರಿಂದ ಮುಂದಿನ ದಿನಗಳಲ್ಲಿ ಇಂಥ ಕೃತ್ಯಕ್ಕೆ ಅವಕಾಶ ಮಾಡಿಕೊಡಬಾರದು. ಅಂದ್ರೆ ಭಯೋತ್ಪಾದನೆ ಸಂಬಂಧಿತ ವಿಚಾರದಲ್ಲಿ ವೇಗ, ನಿಖರತೆ ಮುಖ್ಯ ಎನ್ನಲಾಗ್ತಾ ಇದೆ. ಅಂದಹಾಗೆ ಈ ನಿರ್ಧಾರದ ಹಿಂದೆ ಇನ್ನೊಂದು ಕಾರಣ ಅಂದ್ರೆ, ಅದು ದೇಶದ ಒಳಗೆ ಇರುವವರೇ ಉಗ್ರರಾಗ್ತಾ ಇರೋದು. ಸಾಮಾನ್ಯವಾಗಿ ಉಗ್ರರು ಅಂದ್ರೆ ಎಲ್ಲೋ ಗಲ್ಲಿ ಸಂದಿಯಲ್ಲಿ ಕೂತು ಮಾಡಬಾರದನ್ನ ಮಾಡಿ ಯಾರಿಗೂ ಕಾಣದಂತೆ ಬಂದು ವಿಧ್ವಂಸಕ ಕೃತ್ಯವನ್ನ ಎಸಗಿ ಹೋಗ್ತಾರೆ ಅನ್ನೋ ಕಲ್ಪನೆ ಇತ್ತು. ಆದ್ರೆ ಎಷ್ಟೇ ಓದಿದ್ರು, ಪದವಿ ಪಡೆದ್ರು ಮನಸ್ಸೊಳಗಿನ ಉಗ್ರ ಹಾಗೆ ಇರ್ತಾನೆ ಅನ್ನೋದು ಕಳೆದ ವರ್ಷ ಪ್ರೂವ್ ಆಗಿದೆ. ಸೆರೆ ಸಿಕ್ಕ ಉಗ್ರ ವೈದ್ಯರು ಸರಿಯಾದ ಟೈಮ್ನಲ್ಲಿ ಸಿಗದೆ ಇದ್ದಿದ್ರೆ ಇವತ್ತು ಭಾರತ ಇನ್ನೊಂದು ದೊಡ್ಡ ಕರಾಳ ಘಟನೆಗೆ ಸಾಕ್ಷಿ ಆಗ್ತಾ ಇತ್ತು. ಆದ್ರಿಂದ ಯಾವ ವಲಯದಲ್ಲಿ ಬೇಕಾದ್ರೂ ಉಗ್ರರು ಇರ್ತಾರೆ ಅನ್ನೋದು ಕ್ಲಿಯರ್ ಆಗಿದೆ. ಅವರ ನೆಟ್ವರ್ಕ್ ಭೇದಿಸಿ ಮುಂದಾಗೋ ಅಪಾಯವನ್ನ ತಪ್ಪಿಸ್ಬೇಕು ಅಂದ್ರೆ ಈ ಕಾನೂನನ್ನ ಅಪ್ಡೇಟ್ ಮಾಡೋದು ಅತ್ಯವಶ್ಯಕವಾಗಿದೆ. ಅಂದಹಾಗೆ ಇಲ್ಲಿ ಇನ್ನೊಂದು ಕಾರಣ ಕೂಡ ಇದೆ. 26/11 ಅಟ್ಯಾಕ್ ನಡೆಸಿದ ಉಗ್ರರ ಪೈಕಿ ಜೀವಂತವಾಗಿ ಸೆರೆ ಸಿಕ್ಕ ಏಕೈಕ ಉಗ್ರಗಾಮಿ ಅಂದ್ರೆ ಅದು ಅಜ್ಮಲ್ ಕಸಬ್. ಆತನಿಗೆ ಗಲ್ಲು ಶಿಕ್ಷೆ ನೀಡಿದ್ರು. ಆದ್ರೆ ಅಲ್ಲಿಯ ತನಕ ವಿಚಾರಣೆ ಹೆಸರಲ್ಲಿ ಆತನಿಗೆ ಸಿಕ್ಕ ರಾಜ ಮರ್ಯಾದೆ ಹೇಗಿತ್ತು ಅನ್ನೋದನ್ನ ನೆನಪಿಸಿಕೊಂಡ್ರೆ ಭಾರತೀಯರ ರಕ್ತ ಕುದಿಯುತ್ತೆ. ಯುದ್ಧ ಕೈದಿ ಆದ್ರೆ ಅವರ ವಿಚಾರದಲ್ಲಿ ಬೇರೆ ರೀತಿಯ ನಿಯಮಗಳನ್ನ ಪಾಲಿಸಬೇಕು, ಸರಿ. ಆದ್ರೆ ಅಜ್ಮಲ್ ಕಸಬ್ ಒಬ್ಬ ರಣ ರಕ್ಕಸ ಉಗ್ರಗಾಮಿ. ಸೆರೆ ಸಿಕ್ಕ ಉಗ್ರನಿಂದ ಮಾಹಿತಿ ಪಡಿಬೇಕು ಅನ್ನೋ ಏಕೈಕ ಕಾರಣಕ್ಕೆ ಅವನನ್ನ ಜೀವಂತ ಉಳಿಸೋದ್ರಲ್ಲಿ ಅರ್ಥ ಇದೆ. ಕೆಲವೊಂದು ತನಿಖೆಗಳಿಗೆ ದುಷ್ಕರ್ಮಿಯ ಮಾನಸಿಕ ಸಮತೋಲನ ಮುಖ್ಯ ಆಗೋದ್ರಿಂದ ಆ ಬಗ್ಗೆ ನಿರ್ಧಾರ ಕೈಗೊಳ್ಳೋದನ್ನು ಕೂಡ ಜನರು ಅರ್ಥ ಮಾಡ್ಕೊಳ್ತಾರೆ. ಆದ್ರೆ ಬೆಚ್ಚಗೆ ಕೂರಿಸಿ ಬಿರಿಯಾನಿ ಕೊಟ್ಟು ಸಾಕ್ತಾರೆ ಅಂದ್ರೆ ಅದನ್ನ ಹೇಗೆ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಅನ್ನೋ ಅಭಿಪ್ರಾಯ ಜನರಿಂದ ಬಂದಿತ್ತು. ಅಂತ ದೌರ್ಭಾಗ್ಯ ಮತ್ತೆ ದೇಶಕ್ಕೆ ಬರಬಾರದು ಅಂದ್ರೆ ಕೆಲವೊಂದು ಕಠಿಣ ನಿರ್ಧಾರಗಳು ಅಗತ್ಯ ಅನ್ನೋದು ಇಲ್ಲಿ ಕ್ಲಿಯರ್ ಆಗ್ತಾ ಇದೆ. ಆದ್ರೆ ಈ ನಿಯಮ ಅಂದುಕೊಂಡಂತೆ ಕಾರ್ಯರೂಪಕ್ಕೆ ಬಂತು ಅಂದ್ರೆ ಯಾರೂ ಅಂದುಕೊಳ್ಳದ ಮಟ್ಟದಲ್ಲಿ ಸ್ಫೋಟಕ ವಿಚಾರಗಳು ಬಯಲಾಗ್ತಾ ಹೋಗುತ್ತೆ. ಈ ರೀತಿ ಒಂದು ಯೋಚನೆ ಗೃಹ ಸಚಿವಾಲಯದಿಂದ ಬರ್ತಾ ಇದೆ ಅಂದ್ರೆ ಇದಕ್ಕಾಗಿ ಹೇಗೆ ಪ್ರಿಪರೇಷನ್ ನಡೆದಿತ್ತು ಅನ್ನೋದನ್ನ ಅವಲೋಕಿಸಬೇಕಾಗತ್ತೆ. ಸರಿಯಾಗಿ ಗಮನಿಸ್ತಾ ಹೋದ್ರೆ ಕಳೆದ ವರ್ಷ ಸರ್ಕಾರ ತೆಗೆದುಕೊಂಡ ನಿಲುವುಗಳಿಗೂ ಇದಕ್ಕೂ ಲಿಂಕ್ ಇರೋದು ಸ್ಪಷ್ಟವಾಗುತ್ತೆ. ಯಾಕಂದ್ರೆ ಭಾರತದ ಒಳಗೆ ಉಗ್ರ ಕ್ರಿಮಿಗಳು ಅಡಗಿವೆ. ಕೆಲವೊಂದು ರಾಜ್ಯಗಳು ಉಗ್ರರ ಸ್ಲೀಪರ್ ಸೆಲ್ ಆಗಿವೆ ಅನ್ನೋ ಸುದ್ದಿ ಆಗಾಗ ಬರ್ತಾ ಇರುತ್ತೆ.
ಸದ್ಯ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಇಂಥ ಜಾಗದಲ್ಲಿ ಉಗ್ರರು ಇರ್ತಾರೆ ಅನ್ನೋದನ್ನ ಗುರುತು ಹಿಡಿಯೋದು ಸುಲಭ. ಆದ್ರೆ ಆ ಜಾಗದಲ್ಲಿರೋರಲ್ಲಿ ಉಗ್ರರು ಯಾರು ಅನ್ನೋದು ಪತ್ತೆ ಮಾಡೋದು ಸವಾಲಿನ ಕೆಲಸ. ಸವಾಲು ಯಾಕಾಗ್ತಾ ಇದೆ ಅಂದ್ರೆ ಭಾರತದಲ್ಲಿ ಇರುವವರ ಜೊತೆಗೆ ಅಕ್ರಮ ಬಾಂಗ್ಲಾ ವಲಸಿಗರು ಕೂಡ ಬೆರೆತು ಹೋಗಿದ್ದಾರೆ. ಆದ್ರಿಂದ ಮೊದಲು ಅವರನ್ನ ಆಚೆ ಕಳಿಸಿದ್ರೆ ಈ ಕೆಲಸಗಳು ಸುಲಭವಾಗುತ್ತೆ. ಅದರಿಂದ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಆಚೆ ಕಳಿಸೋ ಕೆಲಸಗಳು ಒಂದು ಹಂತದಲ್ಲಿ ನಡೀತಾ ಇರೋದ್ರಿಂದ ಈಗ ಭದ್ರತಾ ವಿಚಾರದಲ್ಲಿ ಕಠಿಣ ನಿರ್ಧಾರಕ್ಕೆ ಸೂಕ್ತ ಸಮಯ ಎನ್ನಿಸ್ಕೊಳ್ತಾ ಇದೆ. ಈಗಾಗಲೇ ಹೇಳಿದ ಹಾಗೆ ಇದನ್ನ ಕೆದಕ್ತಾ ಹೋದ್ರೆ ಸ್ಫೋಟಕ ವಿಚಾರಗಳು ಹೊರಬರುತ್ತೆ ಅನ್ನೋದು. ದೇಶದ ಒಳಗೆ ಉಗ್ರ ಕೃತ್ಯ ಸರಾಗವಾಗಿ ನಡೀತಾ ಇದೆ ಅಂದ್ರೆ ಅವರಿಗೆ ಬೆಂಬಲ ಕೊಡೋರು ಖಂಡಿತ ಇದ್ದೇ ಇರ್ತಾರೆ ಅನ್ನೋದು ಕ್ಲಿಯರ್. ಒಬ್ಬ ಉಗ್ರನಿಗೆ ಯಾರ ಲಿಂಕ್ ಇದೆ, ಅವನ ಕೆಪಾಸಿಟಿ ಎಷ್ಟು, ಆತ ಎಲ್ಲಿ ವಾಸವಾಗಿರ್ತಾನೆ, ಆತನಿಗೆ ಭಾರತದಲ್ಲಿ ಯಾರ್ದೆಲ್ಲ ಕಾಂಟ್ಯಾಕ್ಟ್ ಇದೆ, ಅವರು ಇರುವ ಓಡಾಡುವ ಜಾಗ ಯಾವುದು, ಹೀಗೆ ಹುಡುಕ್ತಾ ಹೋದ್ರೆ ಅಂತಿಮವಾಗಿ ಯಾವುದೋ ಒಬ್ಬ ರಾಜಕೀಯ ನಾಯಕನ ಬೆಂಬಲ ಇದೆ ಅನ್ನೋದು ಕ್ಲಿಯರ್ ಆಗ್ತಾ ಹೋಗುತ್ತೆ. ಅಲ್ಲಿಗೆ ಬಾತ್ರೂಮ್ ಅಲ್ಲಿ ಸ್ವಿಚ್ ಒತ್ತಿದ್ರೆ ಅಡುಗೆ ಮನೆಯಲ್ಲಿ ಲೈಟ್ ಉರಿಯೋ ಹಾಗೆ ಈ ತ್ವರಿತ ಹಾಗೂ ಖಡಕ್ ತನಿಖೆಗಳು ಶುರುವಾದ್ರೆ ಬೇರು ಸಮೇತ ಉಗ್ರಜಾಲ ಬೆಳಕಿಗೆ ಬರ್ತಾ ಹೋಗುತ್ತೆ. ಈಗ ಪ್ರಧಾನಿ ಮೋದಿ ಹೇಳಿದಂತೆ ನಗರ ನಕ್ಸಲರ ನಿರ್ಮೂಲನೆ ಕೂಡ ಇದರ ಭಾಗವೇ ಆಗಿರ್ಬೋದು ಅನ್ನೋ ಚರ್ಚೆ ನಡೀತಾ ಇದೆ. ಭಾರತದ ಕಾನೂನಿನಲ್ಲಿರೋ ಲೂಪ್ ಹೋಲ್ ಗಳನ್ನ ಕೆಲವರು ಎಷ್ಟು ಚೆನ್ನಾಗಿ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ವಾಕ್ ಸ್ವಾತಂತ್ರ್ಯ ಹಾಗೂ ಇನ್ನೂ ಬೇರೆ ಬೇರೆ ರೀತಿಯ ಸ್ವಾತಂತ್ರ್ಯಗಳನ್ನ ನೆಪ ಮಾಡಿಕೊಂಡು ದೇಶದ ವಿರುದ್ಧ ಮಾತಾಡ್ತಾರೆ, ಸೇನೆಯ ವಿರುದ್ಧ ಮಾತಾಡ್ತಾರೆ, ಉಗ್ರರ ಪರವಾಗಿ ಮಾತಾಡ್ತಾರೆ, ಭಯೋತ್ಪಾದಕನ ಬಗ್ಗೆ ಪ್ರೀತಿಯಿಂದ ಭಾವನಾತ್ಮಕ ಕತೆ, ಕವನ, ಕಾದಂಬರಿ, ಕಾರ್ಟೂನ್ ಬರೆದು ಅನುಕಂಪ ಹುಟ್ಟುವಂತೆ ಮಾಡ್ತಾರೆ. ಅಮಾಯಕರ ದಾರಿ ತಪ್ಪಿಸೋ ಇವರುಗಳು ಕೂಡ ಯಾವ ಉಗ್ರರಿಗೂ ಕಮ್ಮಿ ಇಲ್ಲ. ಅದರಿಂದ ಇವರನ್ನ ಮಟ್ಟ ಹಾಕೋ ಸಲುವಾಗಿ ಉಗ್ರರ ಹಾಗೂ ಭಯೋತ್ಪಾದಕ ಕೃತ್ಯಗಳ ಪರವಾಗಿ ಮಾತನಾಡೋದು ಕೂಡ ಉಗ್ರ ಚಟುವಟಿಕೆಗೆ ಸಮ ಅನ್ನೋ ನಿಯಮವನ್ನ ತರ್ತಾರ ಅನ್ನೋ ನಿರೀಕ್ಷೆ ಕೂಡ ಜನರಲ್ಲಿ ಹೆಚ್ಚಾಗ್ತಾ ಇದೆ. ಅಂದಹಾಗೆ ಈ ಉಗ್ರ ಅನುಕಂಪಿಗಳ ಜಾಲ ಸಣ್ಣ ಮಟ್ಟದಲ್ಲಿ ಇಲ್ಲ. ಪುಟ್ಟ ಕೊಳಕ್ಕೆ ಸಣ್ಣ ತಿಂಡಿ ಎಸೆದ್ರೆ ಓಡಿ ಬರೋ ಮೀನಿನ ಹಾಗೆ ಒಬ್ಬ ಉಗ್ರ ಸಿಕ್ಕಿದ್ರೆ ಅಯ್ಯೋ ಪಾಪ ಅಂತ ಓಡಿ ಬರುವವರು ಮೊದಲ ಹಂತದ ದ್ರೋಹಿಗಳು. ಇನ್ನೊಂದು ಹಂತದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರ್ತಾರೆ. ಮತ್ತೊಂದು ವರ್ಗ ಸಾಂಪ್ರದಾಯಿಕ ಹಿಂದೂ ಹೆಣ್ಣು ಮಕ್ಕಳಿಗಿಂತಲೂ ಎಕ್ಸ್ಟ್ರಾ ಲಾರ್ಜ್ ಸೈಜ್ ನಲ್ಲಿ ಬಿಂದಿ ಇಟ್ಕೊಂಡು ಬಂದು ಪ್ರೊಟೆಸ್ಟ್ ಮಾಡಿ ಅದು ಇದು ಅಂತ ಉಗ್ರರಿಗೆ ಬೆಂಬಲ ಕೊಡ್ತಾರೆ. ಮತ್ತೊಂದು ವರ್ಗ ಸೋಷಿಯಲ್ ಮೀಡಿಯಾದ ಫೇಕ್ ಅಕೌಂಟ್ಗಳು. ಈ ಅಕೌಂಟ್ಗಳ ಹೆಸರುಗಳು ಹೇಗಿರುತ್ತೆ ಅಂದ್ರೆ ಅಯ್ಯರ್, ಶರ್ಮಾ, ವರ್ಮಾ ಹೀಗೆ ಆಯಾ ಪ್ರಾಂತ್ಯಗಳ ಹಿಂದೂ ಸರ್ನೇಮ್ಗಳನ್ನ ಹೆಸರುಗಳನ್ನ ಇಟ್ಕೊಂಡು ಪ್ರೊಫೈಲ್ ಗಳನ್ನ ಮಾಡಿರ್ತಾರೆ. ಯಾರಾದ್ರೂ ಇವರ ಪೋಸ್ಟ್ ಗಳನ್ನ ಗಮನಿಸಿದ್ರೆ ಹಿಂದೂಗಳೇ ಹೀಗೆ ಹೇಳ್ತಾ ಇದ್ದಾರಲ್ಲ, ಅದರಿಂದ ತಪ್ಪಿತಸ್ಥನ ಸ್ಥಾನದಲ್ಲಿರೋನು ಒಳ್ಳೆ ವ್ಯಕ್ತಿ ಇರ್ಬೋದೇನೋ ಅಂತ ಅನ್ನಿಸೋ ಮಟ್ಟದಲ್ಲಿ ಜನರಲ್ಲಿ ಗೊಂದಲವನ್ನ ಸೃಷ್ಟಿಸ್ತಾ ಇರ್ತಾರೆ. ಹೀಗೆ ಯಾವೆಲ್ಲ ದಿಕ್ಕಿನಿಂದ ಉಗ್ರ ಕೃತ್ಯಕ್ಕೆ ಬೆಂಬಲ, ಓಲೈಕೆ ಮಾಡೋ ಕೆಲಸ ಆಗುತ್ತೋ ಎಲ್ಲದಕ್ಕೂ ಬ್ರೇಕ್ ಹಾಕೋ ಕೆಲಸ ಆಗಲಿದೆಯಾ ಅನ್ನೋ ಪ್ರಶ್ನೆ ಹುಟ್ಟಿದೆ. ಒಟ್ನಲ್ಲಿ ಭದ್ರತಾ ವಿಚಾರದಲ್ಲಿ ಭಾರತ ಎಷ್ಟು ಅಪ್ಡೇಟ್ ಆದ್ರೂ ಸಾಲದು ಅನ್ನೋ ವಾತಾವರಣ ಕ್ರಿಯೇಟ್ ಆಗಿದೆ. ದೇಶದ ವಿಚಾರದಲ್ಲಿ ಹಾರಿಕೆಯ ಮಾತುಗಳು, ನನ್ನಿಷ್ಟ, ಇದು ನನ್ನ ಅನಿಸಿಕೆ ಅಂತ ಏನ್ ಬೇಕಾದ್ರೂ ಹೇಳೋದು, ಹಂಚೋದು, ಗೊಂದಲ ಸೃಷ್ಟಿಸೋ ಕೆಲಸಗಳನ್ನು ದೇಶ ದ್ರೋಹ ಅಂತ ಪರಿಗಣಿಸಿದ್ರೆ ಇದೆಲ್ಲವೂ ಸ್ವಲ್ಪ ಹತೋಟಿಗೆ ಬರ್ಬೋದು ಅನ್ನೋದು ಜನರ ಮಾತು. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.